ಅಮ್ಮ ಇರಲಿಲ್ಲ, ಸಿಟ್ಟು ಬಂದು ಏನೋ ಹೊಡೆದು ಸ್ವಲ್ಪ ರಕ್ತ ಬಂದ್ಬಿಡ್ತು ಅವಳಿಗೆ. ನನಗೇನಾಯ್ತು, ಒಂದು ಇದನ್ನ ಅಪ್ಪ ಅಮ್ಮಂಗೆ ಹೇಳ್ತಾಳೆ, ಅಪ್ಪ ಅಮ್ಮಂಗೆ ಹೇಳಿದ್ರೆ ನನ್ನ ಕತೆ ಏನಾಗುತ್ತೆ ನೆಕ್ಸ್ಟ್. ಸೀದಾ ಏನ್ ಮಾಡೋದು ಅಂದ್ರೆ, ನಾನು ಚಿಕ್ಕೋಳೆ ಹೋಗ್ಬಿಟ್ಟು ಡೆಟಾಲ್ ಕುಡಿದ್ಬಿಟ್ಟಿದೆ. ನೆಕ್ಸ್ಟ್ ಬಂದು ನನ್ನ ಅಪ್ಪ ಅಮ್ಮ ನನ್ನ ಸಾಯಿಸ್ತಾರೆ ಅಂತ. ಅವಳು ಆಯ್ತು ನಾನು ಹೇಳಲ್ಲ, ನೀನ್ ಯಾಕೆ ಹಿಂಗ್ ಮಾಡಿದೆ, ನನ್ ಚಿಕ್ಕಮ್ಮ ಎಲ್ಲ ಕೊನೆಗೆ ವಾಮಿಟ್ ಎಲ್ಲ ಮಾಡಿಸಿ ನನಗೆ. ಆಮೇಲೆ ನಾನು ಸಮಾಧಾನ ಮಾಡ್ಕೊಂಡು, ಒಂದು ಭಯ ನನ್ಗೆ ಅವಳಿಗೆ, ಅಪ್ಪ ಅಮ್ಮ ನನ್ ಕತೆ ಮುಗೀತು, ಈ ತರ ಹೊಡೆದಿದೆ ಅಂತ ಹೇಳಿ ಸಾಯಿಸ ಬಿಡ್ತಾರೆ ನನ್ನ. ಸೊ ಆ ಮೊಮೆಂಟ್ ಇದೆಯಲ್ಲ, ಅದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಅಪ್ಪ ಅಮ್ಮ ಇಲ್ಲ, ಚಿಕ್ಕಮ್ಮ ಮಾತ್ರ ಇದ್ದಿದ್ದು. ನನ್ನ ಚಿಕ್ಕಮ್ಮ ಅವಾಗ ಅವರು ಹೊಡ್ಕೊಂಡೆ ನನಗೆ ಕೈಯೆಲ್ಲ ಹಾಕಿ ವಾಮಿಟ್ ಮಾಡಿಸ್ತಿದ್ದಾರೆ, ತಲೆಗೆಟ್ಟಿದ್ದೆ ಅದು ಇದು ಅಂತ. ಬಟ್ ಥ್ಯಾಂಕ್ಫುಲಿ ಚಿಕ್ಕಳಾದ್ರೂ ಕ್ಯಾಲ್ಕುಲೇಟ್ ಮಾಡೇ ಕುಡ್ದಿದ್ದೆ. ಇಷ್ಟು ಈ ಕಡೆ ಇಲ್ಲ, ಇದು ಆಗ್ಬಾರ್ದು, ಈ ಕಡೆ ಹಿಂಗೂ ಆಗ್ಬಾರ್ದು ಅನ್ನೋ ತರ ಕುಡ್ದಿದ್ದೆ. ಬಟ್ ಅದೇ ಬಟ್ ಅದು ಒಂಥರ ಟೇಸ್ಟ್ ಫುಲ್ಲು ಎಲ್ಲ ಉರಿತಾ ಇತ್ತು ನನ್ಗೆ ಒಳಗಡೆ ಎಲ್ಲ. ಬಟ್ ನೀವು ಟೇಸ್ಟ್ ನೋಡಿದ್ರಲ್ಲ ಹೆಂಗಿತ್ತು? ಉರಿತಾ ಇತ್ತು. ಆಮೇಲೆ ತುಂಬಾ ವಿಚಿತ್ರ ಟೇಸ್ಟ್, ಅಷ್ಟೊಂದು ಬೇಡ ಅನ್ಸುತ್ತೆ. ಯಾಕೆ ಕ್ಯೂರಿಯಾಸಿಟಿ? ಅದು ಫ್ಲೇವರ್ ಇರುತ್ತಲ್ಲ, ಡೆಟಾಲ್ ಫ್ಲೇವರ್, ಅದೆಷ್ಟು ದಿನ ಆದ್ಮೇಲೆ ಹೋಯ್ತು ಬಾಯಿಂದ? ಪಾಶಿ, ಅದ್ ನನ್ಗೆ 1 ವಾರ ಆದ್ರೂ ಅದೇ ಇತ್ತು ಬಾಯಲ್ಲಿ. ನಾನು ಸುಮ್ಮನೆ ಹೊಡಿದಿರೋ ನಡೀತಾ ಇತ್ತು ಅಂತ ಫೀಲ್ ಆಗ್ತಿತ್ತು ನನ್ಗೆ, ಆತರ ಫೀಲ್ ಆಗಿತ್ತು ನನಗೆ. ಬಟ್ ಅದಾದ್ಮೇಲೆ ಹೊಡೆದಿಲ್ಲ ಮತ್ತೆ ದೇವಿಕಾಗೆ? ಹೊಡೆದಿದ್ದೀನಿ. ಅದಾದ್ಮೇಲೆ ಹೊಡೆದಿದ್ದೀನಿ, ಬಟ್ ರಕ್ತ ಬರೋ ತರ ಎಲ್ಲ ಹೊಡೆದಿಲ್ಲ, ನೋಡ್ಕೊಂಡು ಅದನ್ನು ಕ್ಯಾಲ್ಕುಲೇಟಿವ್ ಆಗಿ ಹೊಡೆದಿದ್ದೀನಿ.